ನದಿಯ ನೀರು ಸಿಹಿಯಾಗಿರುತ್ತದೆ. ಅದೇ ನೀರು ಸಮುದ್ರಕ್ಕೆ ತಲುಪುತ್ತದೆ. ಆದರೆ ಸಮುದ್ರದ ನೀರು ಏಕೆ ಉಪ್ಪಾಗಿರುತ್ತದೆ? ಬನ್ನಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಧಾರ. ನದಿಗಳಲ್ಲಿ ಹರಿಯುವ ನೀರು ನಮಗೆ ಕುಡಿಯಲು ಸಿಹಿಯಾಗಿರುತ್ತದೆ. ಆದರೆ ಅದೇ ನದಿಗಳು ಹೋಗಿ ಸೇರುವ ಸಮುದ್ರದ ನೀರು ಮಾತ್ರ ವಿಪರೀತ ಉಪ್ಪಾಗಿರುತ್ತದೆ. ನದಿಯ ನೀರೇ ಸಮುದ್ರಕ್ಕೆ ಸೇರುವುದಾದರೆ ಸಮುದ್ರದ ನೀರು ಏಕೆ ಉಪ್ಪಾಗುತ್ತದೆ? ಇದರ ಇಂದಿನ ವೈಜ್ಞಾನಿಕ ರಹಸ್ಯವೇನು? ಬನ್ನಿ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಮಳೆ ನೀರು ಮತ್ತು ಬಂಡೆಗಳು. ಮೊದಲನೆಯದಾಗಿ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮಳೆ ನೀರಿನೊಂದಿಗೆ ಬೆರೆತಾಗ ಮಳೆ ನೀರು ಸ್ವಲ್ಪ ಮಟ್ಟಿಗೆ ಆಮ್ಲೀಯ ಸ್ವಭಾವ ಪಡೆಯುತ್ತದೆ. ಈ ಮಳೆನೀರು ಭೂಮಿಯ ಮೇಲಿನ ಬಂಡೆಗಳು ಮತ್ತು ಮಣ್ಣಿನ ಮೇಲೆ ಬಿದ್ದಾಗ ಅವುಗಳಲ್ಲಿರುವ ಸೋಡಿಯಂ ಮತ್ತು ಕ್ಲೋರೈಡ್ನಂತಹ ಖನಿಜಗಳನ್ನು ಕರಗಿಸುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ರಾಕ್ ವೆದರಿಂಗ್ ಎಂದು ಕರೆಯಲಾಗುತ್ತದೆ. ನದಿ ನೀರು ಏಕೆ ಸಿಹಿಯಾಗಿರುತ್ತದೆ? ಈ ಖನಿಜಗಳು ನದಿಯ ನೀರಿನಲ್ಲೂ ಇರುತ್ತದೆ. ಆದರೆ ನದಿಯ ನೀರು ಯಾವಾಗಲೂ ನಿಲ್ಲದೆ ನಿರಂತರವಾಗಿ ಹರಿಯುತ್ತಿರುತ್ತದೆ. ಹೀಗಾಗಿ ನದಿಯಲ್ಲಿ ಉಪ್ಪಿನಾಂಶದ ಸಾಂದ್ರತೆ ಅತ್ಯಂತ ಕಡಿಮೆ ಇರುತ್ತದೆ. ಆದ್ದರಿಂದ ನಮಗೆ ನದಿಯ ನೀರು ಕುಡಿಯಲು ಸಿಹಿಯಾಗಿ ಅನುಭವಕ್ಕೆ ಬರುತ್ತದೆ. ಸಮುದ್ರದ ನೀರು ಉಪ್ಪು ಆಗುವುದು ಏಕೆ? ಆದರೆ ನದಿಗಳು ಈ ಎಲ್ಲ ಖನಿಜಗಳನ್ನು ತಂದು ಕೊನೆಗೆ ಸಮುದ್ರಕ್ಕೆ ಸೇರಿಸುತ್ತವೆ. ಇಲ್ಲಿ ಮುಖ್ಯವಾದ ಪ್ರಕ್ರಿಯೆ ನಡೆಯುತ್ತದೆ. ಮೊದಲನೆಯದಾಗಿ ಆವಿಯಾಗುವಿಕೆ. ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತದೆ. ಆದರೆ ನೀರಿನಲ್ಲಿದ್ದ ಉಪ್ಪು ಮತ್ತು ಖನಿಜಗಳು ಸಮುದ್ರದಲ್ಲೇ ಉಳಿದುಕೊಳ್ಳುತ್ತವೆ. ಎರಡನೆಯದಾಗಿ ಶತಕೋಟಿ ವರ್ಷಗಳ ಶೇಖರಣೆ. ಈ ಪ್ರಕ್ರಿಯೆಯು ಲಕ್ಷಾಂತರ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವುದರಿಂದ ಸಮುದ್ರದಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾಗುತ್ತಲೇ ಬರುತ್ತದೆ. ಇಷ್ಟೇ ಅಲ್ಲದೆ ಸಮುದ್ರದ ಆಳದಲ್ಲಿರುವ ಅಂತರ್ಜಲ ಜ್ವಾಲಾಮುಖಿಗಳು ಮತ್ತು ಬಿಸಿನೀರಿನ ಬುಗ್ಗೆಗಳು ಭೂಮಿಯ ಒಳಗಿನಿಂದ ಹೆಚ್ಚಿನ ಖನಿಜಗಳನ್ನು ನೇರವಾಗಿ ಸಮುದ್ರದ ನೀರಿಗೆ ಸೇರಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ನದಿಗಳು ಉಪ್ಪನ್ನು ಸಮುದ್ರಕ್ಕೆ ಒತ್ತೊಯ್ಯುತ್ತವೆ. ನೀರು ಆವಿಯಾಗುತ್ತದೆ, ಆದರೆ ಉಪ್ಪು ಸಮುದ್ರದಲ್ಲೇ ಉಳಿಯುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ, ನಿಮ್ಮ ಸ್ನೇಹಿತರಿಗೂ ಆಸಕ್ತಿದಾಯಕ ಎನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.